ಪಂಚಮಸಾಲಿ ಜೈ ಜೈ ಪಂಚಮಸಾಲಿ ಹರ ಹರ ಮಹಾದೇವ್ ಹರ ಹರ ಮಹಾದೇವ್ ಪಂಚಮಸಾಲಿ ಮೀಸಲಾತಿ ಹೋರಾಟಗಾರರ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿಗಳಿಗೆ ಮೀಸಲಾತಿ ಚಳವಳಿಗಾರರ ಮೇಲೆ ಲಾಠಿ ಚಾರ್ಜ್ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಪಂಚಮಸಾಲಿ ಮೀಸಲಾತಿ ಹೋರಾಟಗಾರರ ಮೇಲೆ ಲಾಠಿ ಚಾರ್ಜ್ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಪಂಚಮಸಾಲಿ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಪಂಚಮಸಾಲಿ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಪಂಚಮಸಾಲಿ ವಿರೋಧಿ ಸಿದ್ದರಾಮಯ್ಯನವರಿಗೆ ಪಂಚಮಸಾಲಿ ಹೋರಾಟಗಾರರ ಮೇಲೆ ದಾಳಿ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಜೈ ಪಂಚಮಸಾಲಿ ಜೈ ಪಂಚಮಸಾಲಿ ಜೈ ಪಂಚಮಸಾಲಿ ಜೈ ಜೈ ಪಂಚಮಸಾಲಿ ಅಸಂವಿಧಾನಿಕ ಅಂದ ಸಿಎಂ ಅವರಿಗೆ ಅಸಂವಿಧಾನಿಕ ಅಂದ ಸಿಎಂ ಅವರಿಗೆ ಹರ 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 ಏನೇ ಬರ್ಲಿ ಏನೇ ಬರ್ಲಿ ರಾಜಕೀಯ ಹಿತಾಸಕ್ತಿಗೆ ಬಲಿ ಕೊಡಬೇಡಿ ರಾಜಕೀಯ ಹಿತಾಸಕ್ತಿಗೆ ಬಲಿ ಕೊಡಬೇಡಿ ಮೀಸಲಾತಿ ಕೇಳಿದ ಹೋರಾಟಗಾರರ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿಗಳಿಗೆ ಪಂಚಮಸಾಲಿ ಮೀಸಲಾತಿ ಹೋರಾಟಗಾರರ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿಗಳಿಗೆ ಪಂಚಮಸಾಲಿ ಸಮಾಜದ ಭಾವನೆಗಳಿಗೆ ಧಕ್ಕೆ ತಂದಿರ್ತಕ್ಕಂಥ ಮುಖ್ಯಮಂತ್ರಿಗಳಿಗೆ ಸಂವಿಧಾನ ವಿರೋಧಿ ಮೀಸಲಾತಿ ಪಂಚಮಸಾಲಿ ಮೀಸಲಾತಿ ಅಂದಿರುವ ಮುಖ್ಯಮಂತ್ರಿಗಳಿಗೆ ಸಂವಿಧಾನ ವಿರೋಧಿ ಪಂಚಮಸಾಲಿ ಮೀಸಲಾತಿ ಅಂದಿರುವ ಮುಖ್ಯಮಂತ್ರಿಗಳಿಗೆ ಧಿಕ್ಕಾರ ಪಂಚಮಸಾಲಿ ಸಮಾಜದ ಮೇಲೆ ಲಾಠಿ ಚಾರ್ಜ್ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಪಂಚಮಸಾಲಿ ಮೀಸಲಾತಿ ಹೋರಾಟಗಾರರ ಮೇಲೆ ಲಾಠಿ ಚಾರ್ಜ್ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಇದು ರಾಜಕೀಯ ಪ್ರೇರಿತವಾಗಿ ಇದು ಮಾಡಕತ್ತಾರ. ಯಾಕಂದ್ರೆ ಪಂಚಮಸಾಲಿ ದೊಡ್ಡ ಸಮಾಜ ಅದ ಮತ್ತು ಬಲಾಢ್ಯ ಸಮಾಜ ಅದ, ರಾಜಕೀಯದಿಂದನೂ ದೊಡ್ಡ ಸಮಾಜ ಅದ. ಇದನ್ನು ಒಡೆಯುವ ಉದ್ದೇಶದಿಂದನೇ ಇದನ್ನು ಮಾಡಾಕತ್ತಾರ. ಮತ್ತು ಏನು ಮುಖ್ಯಮಂತ್ರಿಗಳು ಡಿಸೆಂಬರ್ 10ನೇ ತಾರೀಕು ಡಿಸೆಂಬರ್ 10ಕ್ಕೆ ಏನು ಸುವರ್ಣಸೌಧದಿಂದ ಏನು ಲಾಠಿ ಚಾರ್ಜ್ ಮಾಡೋದ್ರಲ್ಲ, 100ಕ್ಕೂ ಹೆಚ್ಚು ಜನರು ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ರು. ಅದಾದರೂ ಕೂಡ ಅವರು ಯಾವುದೇ ರೀತಿ ಮನಸ್ಸು ಕರಗಲಿಲ್ಲ. ಪಂಚಮಸಾಲಿಯವ್ರಿಗೆ ಹೆಂಗೆ ಅಂತಂದ್ರೆ ದನ ಬಡ್ದಂಗೆ ಬಡಿದ್ರು, ಯಾವುದೇ ವಿಷಾದ ಕೂಡ ವ್ಯಕ್ತಪಡಿಸಲಿಲ್ಲ. ಮತ್ತು ಪೂಜ್ಯ ಗುರುಗಳು ಮೌನ ಇದು ನಾವು ಶಾಂತ ರೀತಿಯಿಂದ ಪ್ರತಿಭಟನೆ ಮಾಡಾಕತ್ತೀವಿ. ಯಾವಾಗ ಗುರುಗಳಿಗೂ ಮತ್ತು ಬಂಧಿಸಿದ್ರು ಮತ್ತು ನಮ್ಮ ಸಮಾಜದ ನಾಯಕರನ್ನು ಕೂಡ ಬಂಧಿಸಿದ್ರು. ಅದನ್ನು ನಾವು ಉಗ್ರವಾಗಿ ಖಂಡಿಸ್ತೀವಿ. ಏನು ಮುಖ್ಯಮಂತ್ರಿಗಳು ಇಲ್ಲಿ ಬಂದು ಏನು ಉದ್ಘಾಟನೆ ಮಾಡಾಕತ್ತಾರ, ನಮ್ಮ ಸಮಾಜ ಬಾಂಧವರಿಗೆ ಭಾಳ ಮನಸ್ಸಿಗೆ ನೋವಾಗ್ಯದ. ಯಾಕಂದ್ರೆ ಈಗ ಉರಿಯೋ ಬೆಂಕಿಗೆ ತುಪ್ಪ ಸುರಿದಂಗೆ ಆಲಾಕತ್ತದ. ಇದು ನಾವಿದನ್ನು ಅತಿ ಉಗ್ರವಾಗಿ ನಾವು ಪ್ರತಿಭಟಿಸ್ತೀವಿ. ಮತ್ತು ನಾವೇನು ಮೌನ ರೀತಿಯಿಂದ ನಾವು ಕೈಗೆ ಬಟ್ಟೆ ಕಟ್ಕೊಂಡು ಗೋ ಬ್ಯಾಕ್ ಸಿ ಎಮ್ ಅನ್ನೋ ವೇದ ವಾಕ್ಯದೊಂದಿಗೆ ನಾವು ಸಿ ಎಮ್ನವ್ರಿಗೆ ಇದು ಮಾಡ್ತೀವಿ. ನಮ್ದು ಏನು ಮನಸ್ಸಿನಲ್ಲಿ ಐತೆ ಅಂತಂದ್ರೆ, ಈಗ ಸಿ ಎಮ್ ಅವರೇ ಉದ್ಘಾಟನೆ ಮಾಡಬೇಕಂತೇನಿಲ್ಲ. ಉಸ್ತುವಾರಿ ಸಚಿವರದಾರ, ಅವ್ರ ಕಡೆದಿಂದನೂ ಮಾಡಿಸೋದು ನಡೀತದೆ. ಇಲ್ಲಾಂದ್ರೆ ಸಮಾಜದ ಕಡೆ ಯಾರಾದರೂ ಬಡ ರೈತ ಇರಬೇಕು, ಮಹಿಳೆ ಇರಬೇಕು, ಯಾರು ಅಂಗವಿಕಲ ಇರಲಿ, ಅವ್ರು ಕೂಡ ಮಾಡಿದ್ರೆ ನಮಗೆ ಭಾಳ ಖುಷಿ ಆಗ್ತದೆ. ನಾವು ಏನು ಸಿ ಎಮ್ ಅವರು ಬರ್ತಾರಲ್ಲ, ಭಾಳ ಅತೃಪ್ತಿ ಅದೀವಿ ನಾವು, ಹೌದಾ. ಸೊ ನಮ್ಮ ಮನಸ್ಸಿಗೆ ಭಾಳ ನೋವಾಗ್ಯದ. ಆ ಉದ್ದೇಶದಿಂದ ಇನ್ನೊಂದು, ಪ್ರತಿ ಸತನೂ ಸಿ ಎಮ್ ಅವರು ಏನು ಅಸಂವಿಧಾನಿಕ ಇದು ಮೀಸಲಾತಿ ಅಂತ ಪ್ರತಿ ಪ್ರೆಸ್ನಲ್ಲೂ ಅವ್ರು ಹೇಳ್ಯಾರ. ಬೆಂಗಳೂರಿನಲ್ಲಾಗಿರ್ಬೋದು, ಬೇರೆ ಕಡೆ ಪ್ರೆಸ್ನಲ್ಲಿ ಆದ ಕೇಳಿದಾಗ ಕೂಡ ಅಸಂವಿಧಾನಿಕ ಅಂತ ಭಾಳ ಸಮಾಜವನ್ನು ವ್ಯಂಗ್ಯವಾಗಿ ಮಾತಾಡ್ಯಾರ. ಮತ್ತು ಏನಂತಂದ್ರೆ ಅತಿ ನಿಕೃಷ್ಟವಾಗಿ ಕಂಡಾರ. ನಮ್ಮ ಸಮಾಜ ನಾಯಕರನ್ನು ತುಳಿಬೇಕನ್ನೋದು ಉದ್ದೇಶದಿಂದ ಇಲ್ಲಿ ವಿಜಯಪುರದಲ್ಲಿ ಈಗ ಒಂದೇ ಬಣ ಇದ್ದಿದ್ದನ್ನು ಹಲವಾರು ಬಣಗಳನ್ನು ಮಾಡೋಕ್ಕೆ ಅವರೇ ಕಾರಣ ಅಂತ ನೇರ ಆರೋಪ ನಾನು ಮಾಡ್ತೀನಿ. ನನ್ನ ಮಾಡುವ ಸಲುವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಬರೋದಕ್ಕೆ ಬರ್ತಿದ್ದಾರೆ. ಅದರ ಬಗ್ಗೆ ನಮ್ಮ ಅಭಿಪ್ರಾಯ, ನಮ್ಮ ಸಮಾಜದ ಅಭಿಪ್ರಾಯ ಏನಂತಂದರೆ, ಸುವರ್ಣಸೌಧ ಹತ್ತಿರ ಹೋದ ವರ್ಷ ಇದೇ 24ರಂದು ಸುವರ್ಣಸೌಧ ಹತ್ತಿರ ಲಾಠಿ ಚಾರ್ಜ್ ಮಾಡಿ ಅನೇಕ ನಮ್ಮ ಅಮಾಯಕರ ಒಂದು ಕಟ್ಟು ತಿಂದು ಭಾಳ ನೋವು ಅನುಭವಿಸಿದ್ದಾರೆ. ಅದರಾಗ ಮಾನ್ಯ ಮುಖ್ಯಮಂತ್ರಿಗಳು ಅದಕ್ಕೆ ಏನೂ ಸ್ಪಂದಿಸಲಿಲ್ಲ. ಅವರು ಆಗಿದ್ದು ಇದಾಗ್ಯದ, ಹೋಗ್ಬಿಡು ಅಂಥದ್ದು ನಾವು ಈಗ ಕೇಳ್ತೀವಿ. ಒಳ್ಳೆಯ ಇದು ಅಂತ ಒಂದು ಅಭಿಪ್ರಾಯನೂ ಹೇಳಿಲ್ಲ. ಕೊಡ್ಲಿಕ್ಕೆ ಅಷ್ಟೇ ಹೋಯಿತು. ಅದು ಒಂದು ನಮ್ಮ ಸಮಾಜದವರಿಗೆ
ಒಂದು ನೋವಾಗ್ಯದ ಅಂಥೇಳಿ ಒಂದು ಕನಿಕರದ ಮಾತುಗಳನ್ನು ಹೇಳಲಿಲ್ಲ. ಈಗ ಏನಾಗ ತರಾತುರಿಯಲ್ಲಿ ಒಂದು ಸಡನ್ ನಮ್ಮ ಸಮಾಜ ಹೆಚ್ಚಿಗೆ ಇದನ್ನೇ 9ನೇ ತಾರೀಕಿಗೆ ಆಗ್ತದಂದ್ರೆ ಎಲ್ಲರೂ ಗಾಬರಿ ಆದರು. ಮತ್ತು ಎಲ್ಲ ಸಮಾಜ ಎಲ್ಲ ಪಕ್ಷಾತೀತವಾಗಿ ಎಲ್ಲೋ ಪೂಜ್ಯರವರನ್ನು ಒಂದು ಎಲ್ಲರಿಗೂ ಒಂದು ಮೀಟಿಂಗ್ ಕರೆದು ಪೂರ್ವ ಸಭೆಯನ್ನು ಕರೆದು ಒಂದು ಒಕ್ಕಟ್ಟಿನಿಂದ ಒಂದು ಮಾಡಿದ್ರೆ ಒಳ್ಳೆಯದಾಕೈತಿ. ಅಂದ್ರೆ ಒಂದು ಎಲ್ಲರೂ ಪಕ್ಷಾತೀತವಾಗಿ ಒಂದೇ ಒಂದು ಇದರಿಂದ ತರಾತುರಲ್ಲಿ ಮಾಡೋದು ಇರೋದಕ್ಕೆ ಒಂದು ಪೂಜ್ಯರವರ ಒಂದು ಎಲ್ಲರೂ ಒಂದು ಸಲಹೆ ಸೂಚನೆಗಳನ್ನು ತಿಳ್ಕೊಂಡು ಅದನ್ನು ಅನಾವರಣ ಮಾಡಬೇಕು ಅಂತ ನಾನು ವಿನಂತಿಸ್ತೀನಿ.